ಸ್ಟೂಡೆಂಟ್ಸ್, ನನ್ನ ಈ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಕಾನ್ಸೆಪ್ಟ್ ಆಫ್ ಟ್ರಿಗ್ನೋಮೆಟ್ರಿ ಹಾಗೆ ಆಂಗಲ್ಸ್ ನ ಸ್ಟಾರ್ಟ್ ಮಾಡಿದ್ದೆ. ಈ ಆಂಗಲ್ಸ್ ನಲ್ಲಿ 3 ಯೂನಿಟ್ಸ್ ಟು ಮೆಜರ್ ದಿ ಆಂಗಲ್ ಅಂತ ನೋಡಿದ್ವಿ. ಅದರಲ್ಲಿ ಫಸ್ಟ್ ಒನ್ ರೆವಲ್ಯೂಷನ್, ಸೆಕೆಂಡ್ ಒನ್ ಈಸ್ ಡಿಗ್ರಿ ಮೆಜರ್ ಅಂಡ್ ಥರ್ಡ್ ಒನ್ ಈಸ್ ರೇಡಿಯನ್ ಮೆಜರ್ ನಾವು ಓದಿದ್ವಿ. ಅದರಲ್ಲಿ ರಿಲೇಷನ್ ಬಿಟ್ವೀನ್ ರೆವಲ್ಯೂಷನ್, ರೇಡಿಯನ್ ಮೆಜರ್ ಅಂಡ್ ಡಿಗ್ರಿ ಮೆಜರ್ ನ ನೋಡಿದ್ವಿ. ಇವಾಗ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ರಿಲೇಷನ್ ಬಿಟ್ವೀನ್ ಡಿಗ್ರಿ ಮೆಜರ್ ಅಂಡ್ ರೇಡಿಯನ್ ಮೆಜರ್. ರಿಲೇಷನ್ ಬಿಟ್ವೀನ್ degree measure and radian measure. Yes, ನೋಡಿ ಫಸ್ಟ್ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಪವರ್ 0 ಬಂದ್ರೆ ಡಿಗ್ರಿ ಅಂತ ಹೇಳ್ತೀವಿ, ಪವರ್ 3 ಬಂದ್ರೆ ರೇಡಿಯನ್ ಅಂತ ಹೇಳ್ತೀವಿ. ಹಾಗೆ ಕೆಲವೊಂದ್ಸಲ ಆ ಪವರ್ ಸಿ ಬರೆಯೋದನ್ನ ನೆಗ್ಲೆಕ್ಟ್ ಮಾಡ್ತೀವಿ ಅಂತ. ಓಕೆ, ಇಲ್ಲಿ ನಿಮ್ಗೆ ಒಂದು ಕ್ಲಿಯರ್ ಆಗಿ ಹೇಳಿದೀನಿ ಅಂತಂದ್ರೆ, ಒಂದು ಕಂಪ್ಲೀಟ್ ರೊಟೇಷನ್ ಆದ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಏನಾಗುತ್ತೆ 2π. ಇದು ರೇಡಿಯನ್ 2π ಈಸ್ ಈಕ್ವಲ್ ಟು ವಾಟ್ 360 ಡಿಗ್ರಿ. ದಿಸ್ ಇಸ್ ದಿ ರಿಲೇಷನ್ ಬಿಟ್ವೀನ್ ರೇಡಿಯನ್ ಮೆಜರ್ ಅಂಡ್ ಡಿಗ್ರಿ ಮೆಜರ್. 2π ರೇಡಿಯನ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ 360 ಡಿಗ್ರಿ. ದಟ್ ಈಸ್ ಇದರ ಮೀನಿಂಗ್ ನೋಡಿ, 2π ರೇಡಿಯನ್ is equal to 360 ಡಿಗ್ರಿ ಅಂತ ವರ್ಡ್ ನಲ್ಲಿ ಬರೆದ್ರೆ ಇದು ಬರಿಬೇಡಿ. 360 to the power 0 ಬರಿತಾ ಇದ್ದೀನಿ ಅಂದ್ರೆ ಡಿಗ್ರಿ ಅಂತ ಆಗಿದೆ. ಎಸ್, ಇವಾಗ ಕ್ಲಿಯರ್ ಆಗಿ ನೋಡಿ, 2π ರೇಡಿಯನ್ is equal to 360 ಡಿಗ್ರಿ. π ರೇಡಿಯನ್ is equals to ಅಂದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಹಾಫ್ ರೊಟೇಷನ್ ಆದ್ರೆ ಆಂಗಲ್ ಏನಾಗುತ್ತೆ, ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಸ್ಟ್ರೇಟ್ ಲೈನ್ ಇನ್ ಆಂಗಲ್ 180 ಡಿಗ್ರಿ ಮೀನ್ಸ್ ದಿಸ್ ಈಸ್ π. 2π ನ ಡಿವೈಡೆಡ್ ಬೈ 2 ನಿಂದ ಮಾಡಿದ್ದೀವಿ. 2 get cancelled, pi ಅಂತ ಉಳಿಯುತ್ತೆ. pi radian is equals to ಏನಾಗುತ್ತೆ 180 ಡಿಗ್ರಿ. ಎಸ್, ನೆಕ್ಸ್ಟ್ ಅದಾದ ನಂತರ ಇದಕ್ಕೆ ಮತ್ತೆ ಹಾಫ್ ಮಾಡಿ, pi radian, pi ಗೆ ಇನ್ನ ಹಾಫ್ ಮಾಡಿದ್ರೆ pi by 2 radian. pi by 2 radian is equal to 180 ಡಿಗ್ರಿಗೆ ಹಾಫ್ ಮಾಡಿ ಎಷ್ಟಾಗುತ್ತೆ 90 ಡಿಗ್ರಿ. ನೆಕ್ಸ್ಟ್ ಇದಕ್ಕೆ ಪೈ ಬೈ 4. ನೀವು ಇಲ್ಲೇ ತಿಳ್ಕೊಳ್ಳಿ, ಪೈ ಅಂದ್ರೆ 180 ಡಿಗ್ರಿ ಅಂತ. ಪೈ ಅಂದ್ರೆ 180 ಡಿಗ್ರಿ. ಈ 180 ಡಿಗ್ರಿ ನಲ್ಲಿ 4 ಪಾರ್ಟ್ಸ್ ಮಾಡಿದ್ರೆ 2 ಪಾರ್ಟ್ಸ್ ಮಾಡಿದ್ರೆ 90 ಡಿಗ್ರಿ ಆಗುತ್ತೆ. 4 ಪಾರ್ಟ್ಸ್ ಮಾಡಿದ್ರೆ ಎಸ್ ಇಟ್ ಈಸ್ ಕರೆಕ್ಟ್. ವಾಟ್ ಎಷ್ಟಾಗುತ್ತೆ, ವೆರಿ ಗುಡ್, 45 ಡಿಗ್ರಿ ಅಂತ ಆಗುತ್ತೆ. ಎಸ್, ನೆಕ್ಸ್ಟ್ ಹಾಗೆ ಇನ್ನು ನೋಡಿ, ಪೈ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಎಷ್ಟಂತ. ಎಸ್, ರೇಡಿಯನ್ ಒಳಗಡೆ ಪೈ ವ್ಯಾಲ್ಯೂ 22 divided by 7 ವೇರ್ ಪೈ ಈಸ್, ಪೈ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇನ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಪೈ ಈಸ್ ಈಕ್ವಲ್ ಟು ಏನಂತ ತಗೋತೀವಿ 22 divided by 7 ಅಂತ ತಗೋತೀವಿ. ಎಸ್, ಇಲ್ಲಿ ರೇಡಿಯನ್ ಮತ್ತೆ ಡಿಗ್ರಿನಲ್ಲಿ ಮೆಜರ್ ಮಾಡುವಾಗ ನಾನು ನಿಮ್ಗೆ ಸುಮ್ಮನೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. 1 ರೇಡಿಯನ್ ಈಸ್ ಈಕ್ವಲ್ ಟು ವಾಟ್ 180 ಡಿಗ್ರಿ. 180 ಡಿಗ್ರಿ ಇದೆ. ಇದಕ್ಕೆ ಡಿವೈಡೆಡ್ ಬೈ 3 ಮಾಡಿದ್ರೆ 180 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 180 ಡಿವೈಡೆಡ್ ಬೈ 3. 3 1s 3 6 80. ಎಸ್, 60 ಡಿಗ್ರಿ ಅಂತ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಪೈ ಬೈ 6, ಇನ್ನೊಂದು ಪೈ ಬೈ 6. ಪೈ ಅಂದ್ರೆ ಎಷ್ಟು ಹೇಳಿ, ಪೈ ರೇಡಿಯನ್ ಅಂದ್ರೆ 180 ಡಿಗ್ರಿ. ಈ 180 ಡಿಗ್ರಿನ 6 ಪಾರ್ಟ್ಸ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, means 180 divided by 6. 180 divided by 6. 6 1s 6 3s ಎಷ್ಟಾಗುತ್ತೆ 30 ಡಿಗ್ರಿ ಅಂತ ಆಗುತ್ತೆ. ಎಸ್, ಕ್ಲಿಯರ್. ಓಕೆ, ನೋಡಿ ಇಷ್ಟಿದೆ ಅಂದ್ರೆ ರೇಡಿಯನ್ ಟು ಡಿಗ್ರಿ ಮೆಜರ್, ಡಿಗ್ರಿ ಟು ರೇಡಿಯನ್ ಮೆಜರ್ ಕನ್ವರ್ಷನ್. ರೈಟ್, ರಿಲೇಷನ್ ಬಿಟ್ವೀನ್ ಡಿಗ್ರಿ ಮೆಜರ್ ಅಂಡ್ ರೇಡಿಯನ್ ಮೆಜರ್ ಅಂದ್ರೆ 1 ಟೋಟಲಿ 1 ಪೈ ರೇಡಿಯನ್ is equals to ಎಷ್ಟು ಹೇಳಿ 180 ಡಿಗ್ರಿ. ಎಸ್, ಇವಾಗ ಕನ್ವರ್ಷನ್ಸ್ ನ ನೋಡ್ಕೊಳ್ಳಿ. ಹೇಗೆ ಕನ್ವರ್ಷನ್ಸ್, ಏನ್ ಕನ್ವರ್ಷನ್ ಮೀನ್ಸ್, ಡಿಗ್ರಿ ಕೊಟ್ಟಿರ್ತಾನೆ, ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡುವಂತ ಕೇಳ್ತಾನೆ ಕ್ವಶನ್.
1 ಮಾರ್ಕ್ಸ್ ಇಂಪಾರ್ಟೆಂಟ್ ನೋಡಿದ್ದು. ಆಮೇಲೆ ನಿಮಗೆ ರೇಡಿಯನ್ ಕೊಟ್ಟಿರ್ತಾನೆ, ಡಿಗ್ರಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ. ಕನ್ವರ್ಟ್ ರೇಡಿಯನ್ ಟು ಡಿಗ್ರಿ ಅಥವಾ ಡಿಗ್ರಿ ಟು ರೇಡಿಯನ್. ರೈಟ್, 2 ಟೈಪ್ಸ್ ಆಫ್ ಕ್ವಶನ್ಸ್ ಇದಾವೆ. ಓಕೆ, ಫಸ್ಟ್ ನೋಡಿ ಕನ್ವರ್ಷನ್ಸ್. 2 types of conversions. First A, degree to radian ಅಥವಾ degree measure to radian measure. ಫಾರ್ಮುಲಾ ನೋಡಿ, ಡಿಗ್ರಿ ಮೆಜರ್ ಟು ರೇಡಿಯನ್ ಮೆಜರ್. ಡಿಗ್ರಿ ಮೆಜರ್ ನಿಂದ ರೇಡಿಯನ್ ಮೆಜರ್ ಗೆ ಕನ್ವರ್ಟ್ ಮಾಡಿ ಅಂದ್ರೆ ನೀವು ಹೇಳಿ, ಇವಾಗ ಏನ್ ಕೊಟ್ಟಿರ್ತಾನೆ, ಡಿಗ್ರಿ ಮೆಜರ್ ಕೊಟ್ಟಿರ್ತಾನೆ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಹೇಳಿ, ರೇಡಿಯನ್ ಮೆಜರ್ ನ ಫೈಂಡ್ ಔಟ್ ಮಾಡ್ಬೇಕು. ಮೀನ್ಸ್ ರೇಡಿಯನ್ ಮೆಜರ್, ಫಾರ್ಮುಲಾ ನೋಡಿ, ರೇಡಿಯನ್ ಮೆಜರ್ ಈಸ್ ಈಕ್ವಲ್ಸ್ ಟು, ರೇಡಿಯನ್ ಮೆಜರ್ ಈಸ್ ಈಕ್ವಲ್ಸ್ ಟು pi divided by 180 into degree measure. ಇದು ಫಾರ್ಮುಲಾ. ಡಿಗ್ರಿ ಮೆಜರ್ ನ ಕೊಟ್ಟಿರ್ತಾನೆ, ನೀವು ರೇಡಿಯನ್ ಮೆಜರ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ರೇಡಿಯನ್ ಮೆಜರ್ ಈಸ್ ಈಕ್ವಲ್ಸ್ ಟು pi by 180 into degree measure. ಕ್ಲಿಯರ್? ಎಸ್. ಇದು ಯಾವ್ದು ಹೇಳಿ, ಕನ್ವರ್ಟ್ ಡಿಗ್ರಿ ಮೆಜರ್ ಟು ರೇಡಿಯನ್ ಮೆಜರ್. ಸೆಕೆಂಡ್ ಬಿ ಏನಿದೆ ನೋಡಿ, ಬಿ ರೇಡಿಯನ್ ಮೆಜರ್ ಟು ಡಿಗ್ರಿ ಮೆಜರ್. ರೇಡಿಯನ್ ಮೆಜರ್ ಟು ಡಿಗ್ರಿ ಮೆಜರ್. ಇಲ್ಲಿ ಏನ್ ಫಾರ್ಮುಲಾ ಆಗುತ್ತೆ, ಮೀನ್ಸ್ ಅವನು ಏನ್ ಕೊಟ್ಟಿರ್ತಾನೆ ಅಂದ್ರೆ ನಿಮಗೆ ರೇಡಿಯನ್ ಮೆಜರ್ ನ ಕೊಟ್ಟಿರ್ತಾನೆ, ನೀವು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡಬೇಕು, ಡಿಗ್ರಿ ಮೆಜರ್. ಅಂದ್ರೆ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದು, ಡಿಗ್ರಿ ಮೆಜರ್. ಡಿಗ್ರಿ ಮೆಜರ್ ಈಸ್ ಈಕ್ವಲ್ಸ್ ಟು, ಡಿಗ್ರಿ ಮೆಜರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಫಾರ್ಮುಲಾ, 180 ಡಿಗ್ರಿ ಡಿವೈಡೆಡ್ ಬೈ ಪೈ ಇಂಟು ರೇಡಿಯನ್ ಮೆಜರ್. ರೈಟ್, ಈ ಫಾರ್ಮುಲಾನ ಕನ್ಫ್ಯೂಸ್ ಆಗ್ತವೆ. ಈ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು ಅನ್ನೋದು ನೋಡಿ. ಫಸ್ಟ್ ರೇಡಿಯನ್ ಮೆಜರ್, ರೇಡಿಯನ್ ಮೆಜರ್ ಎಲ್ಲಿ ಇರುತ್ತೆ, ಪೈ ಈಸ್ ಈಕ್ವಲ್ ಟು ಪೈ ಅಂತ, ಈಕ್ವಲ್ ಟು ನ್ಯೂಮರೇಟರ್ ನಲ್ಲಿ ಪೈ ಇರಬೇಕು. ಇಲ್ಲಿ ಡಿಗ್ರಿ, ಇಲ್ಲಿನೂ ಡಿಗ್ರಿ, 180 ಡಿಗ್ರಿಯಲ್ಲಿ ಇರುತ್ತೆ, ಡಿಗ್ರಿ ಡಿಗ್ರಿ. ಹಾಗೆ ನೀವು ಡಿಗ್ರಿ ಈಸ್ ಈಕ್ವಲ್ ಟು ಬರೆಯೋದಿದ್ರೆ 180 ಡಿವೈಡೆಡ್ ಬೈ ಪೈ ಇಂಟು ವಾಟ್, ರೇಡಿಯನ್ ಮೆಜರ್. ಕ್ಲಿಯರ್ ಆಗಿದೆನಾ? ಈ ತರ ಅಂದ್ರೆ ಡಿಗ್ರಿ ಮೆಜರ್ ಈಸ್ ಈಕ್ವಲ್ ಟು ಇದನ್ನ ಡಿಗ್ರಿ. ರೈಟ್, ಇಲ್ಲಿ ಬರೀಲಿಲ್ಲ ಅಂದ್ರೆ ನಡೆಯುತ್ತೆ ಪವರ್, ಅದು ನಾವು ಅಂಡರ್ಸ್ಟೂಡ್ ಮಾಡ್ಕೋಬೇಕು. ಓಕೆ, ಕ್ಲಿಯರ್ ಆಗಿದೆನಾ? ಈ ಎರಡು ಫಾರ್ಮುಲಾದಿಂದ ನಾವು ಏನ್ ಮಾಡ್ತೀವಿ, ಕನ್ವರ್ಷನ್ಸ್ ನ ಮಾಡ್ತೀವಿ. ರೇಡಿಯನ್ ಟು ಡಿಗ್ರಿ, ಡಿಗ್ರಿ ಟು ರೇಡಿಯನ್. ನೆನ್ಪಿಟ್ಕೊಳ್ಳಿ, ಈ ಕನ್ವರ್ಷನ್ ಫಾರ್ಮುಲಾ ರಿಲೇಟೆಡ್ ಇದ್ದದ್ದು 1 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, 1 ಮಾರ್ಕ್ಸ್ ಕ್ವಶನ್ ಈ ತರ ವೇರೀಸ್ ಆಗ್ತದೆ, ಇರದೆ 5 ಕಾನ್ಸೆಪ್ಟ್. ಈ 5 ಕಾನ್ಸೆಪ್ಟ್ ನಿಂದ ಎಲ್ಲಾದ್ರೂ ಬರುತ್ತೆ ಅಂತ ಹೇಳಿದ್ದೀನಿ. ರೈಟ್, ಬಂದ್ರೆ ಈ ಕನ್ವರ್ಷನ್ಸ್ ನಿಂದ ಬರುತ್ತೆ 1 ಮಾರ್ಕ್ಸ್ ಇಂದ. ಆಲ್ರೆಡಿ ಕೆಲವೊಂದು ಇಯರ್ಸ್ ನಲ್ಲಿ ಈ ಕನ್ವರ್ಟ್ ಡಿಗ್ರಿ ಟು ರೇಡಿಯನ್, ರೇಡಿಯನ್ ಟು ಡಿಗ್ರಿ ಅಂತ ಒಂದು 1 ಮಾರ್ಕ್ಸ್ ಒಂದು ಕ್ವಶನ್ಸ್ ಕೇಳಿದ್ದಾನೆ. ಓಕೆ, ಎಸ್. ಇವಾಗ ನಾವು ಇದ್ರ ಮೇಲಿಂದ ಪ್ರಾಬ್ಲಮ್ಸ್ ನ ಮಾಡೋಣ. ಓಕೆ, ನೋಡಿ ಪ್ರಾಬ್ಲಮ್ಸ್. ಇವಕ್ಕೆ ನಾವು ಟೈಪ್ ಎ, ಟೈಪ್ ಬಿ ಅಂತ ಡಿವೈಡ್ ಮಾಡಿದ್ದೀವಿ. ಟೈಪ್ ಎ ನೆನ್ಪಿಟ್ಕೊಳ್ಳಿ, ಟೈಪ್ ಎ ಪ್ರಾಬ್ಲಮ್ಸ್ ಅಂತಂದ್ರೆ ಕನ್ವರ್ಷನ್ಸ್. ಅಂದ್ರೆ ನಾನು ನಿಮಗೆ ರಿಮೈಂಡ್ ಮಾಡಬಹುದು, ಟೈಪ್ ಎ ನಿಂದ 1 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂತ ಎಕ್ಸಾಮ್ ಟೈಮ್ ನಲ್ಲಿ. ಓಕೆ, ಎಸ್. ಫಸ್ಟ್ ಕ್ವಶನ್ ನೋಡಿ, ಏನಿದೆ, convert the following degree measure to radian measure. Convert the following degree measure to radian measure ಅಂತ ಹೇಳಿದ್ದಾರೆ.
ರೈಟ್. ಕ್ವಶನ್ ಏನಿದೆ ನೋಡಿ, ಫಸ್ಟ್ ಕ್ವಶನ್ 25 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ನೋಡಿ. ಕನ್ವರ್ಟ್ ದಿ ಫಾಲೋವಿಂಗ್ ಡಿಗ್ರಿ ಮೆಜರ್ ಟು ರೇಡಿಯನ್ ಮೆಜರ್. ಅಂದ್ರೆ ಡಿಗ್ರಿ ಮೆಜರ್ ನ ಕೊಟ್ಟಿರ್ತಾನೆ ನಮಗೆ, ನಾವು ಎದರಲ್ಲಿ ಕನ್ವರ್ಟ್ ಮಾಡ್ಬೇಕು ಹೇಳಿ, ರೇಡಿಯನ್ ಮೆಜರ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಪವರ್ 0 ಇದೆ ಅಂದ್ರೆ ಅಫ್ಕೋರ್ಸ್ ಇಟ್ ಇಸ್ ವಾಟರ್, ಡಿಗ್ರಿ ಮೆಜರ್ ಇದೆ. ಎಸ್, ಈ ಡಿಗ್ರಿ ಮೆಜರ್ ನಾನು ಎದ್ರ ಒಳಗಡೆ ಕನ್ವರ್ಟ್ ಮಾಡ್ಬೇಕು ಹೇಳಿ, ರೇಡಿಯನ್ ಮೆಜರ್ ನಲ್ಲಿ ಕನ್ವರ್ಟ್ ಮಾಡಬೇಕು. 1 ಮಾರ್ಕ್ಸ್ ಇಂಪಾರ್ಟೆಂಟ್ ನೋಡಿ, ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ. ರೈಟ್. ಫಸ್ಟ್ ಸೊಲ್ಯೂಷನ್ ಗಿವನ್ ಏನಿದೆ ಅನ್ನೋದನ್ನ ನೋಡಿ. ಗಿವನ್ ಇದು ಯಾವ ಮೆಜರ್ ಇದೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಕನ್ವರ್ಟ್ ಅಂದ್ರೆ ಗೊತ್ತಾಗುತ್ತೆ, ಡಿಗ್ರಿ ಟು ರೇಡಿಯನ್ ಇರಲಿ, ರೇಡಿಯನ್ ಟು ಡಿಗ್ರಿ ಇಲ್ಲಿ. ಫಸ್ಟ್ ಏನಿದೆ ಅನ್ನೋದು ನೋಡಿ ಕ್ವಶನ್. 25 ಪವರ್ 0 ಇದೆ ಅಂತಂದ್ರೆ ಇದು ಏನಿದೆ, ಎಸ್ ಡಿಗ್ರಿ ಇದೆ. ಒಂದ್ ವೇಳೆ ಓನ್ಲಿ 25 ನೇ ಕೊಟ್ಟಿದ ಅಂತ ತಿಳ್ಕೊಳ್ಳಿ, ಅದು ನೀವೇನ್ ತಿಳ್ಕೊಳ್ಳಿ, ರೇಡಿಯನ್ ಇದೆ ಅಂತ. ಯಾಕಂದ್ರೆ ನೆಗ್ಲೆಕ್ಟ್ ಮಾಡಿ ಬರ್ತಿರ್ತೀವಿ. ಗಿವನ್ 25 ಡಿಗ್ರಿ ಇದೆ ಅಂದ್ರೆ ಇನ್ನೇನ್ ಕೊಟ್ಟಿರ್ತಾನೆ, ಡಿಗ್ರಿ ಮೆಜರ್ ಕೊಟ್ಟಿದ್ದಾನೆ. ಡಿಗ್ರಿ ಮೆಜರ್ ಈಸ್ ಈಕ್ವಲ್ ಟು 25 ಡಿಗ್ರಿ. ನೀವು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡೋದಿದೆ ಹೇಳಿ, ರೇಡಿಯನ್ ಮೆಜರ್ ನಲ್ಲಿ ಕನ್ವರ್ಟ್ ಮಾಡೋದಿದೆ. ರೇಡಿಯನ್ ಮೆಜರ್ ನ ಫಾರ್ಮುಲಾ ಏನಿದೆ ಹೇಳಿ, ಎಸ್ ನೋಡಿ, ವಿ ಹ್ಯಾವ್ ಫಾರ್ಮುಲಾ ಏನಿದೆ ನೋಡಿ, ರೇಡಿಯನ್ ಮೆಜರ್ is equal to ರೇಡಿಯನ್ ಇದ್ರೆ ನ್ಯೂಮರೇಟರ್ ನಲ್ಲಿ ಪೈ ಬರೀಬೇಕು, ಡಿವೈಡೆಡ್ ಬೈ ಏನಾಗುತ್ತೆ 180 ಇಂಟು ಏನಿದೆ ಡಿಗ್ರಿ ಮೆಜರ್. ಎಸ್, ಇಷ್ಟಿದೆ ಫಾರ್ಮುಲಾ. ದಿಸ್ ಈಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ ಏನಿದೆ 180. ಡಿಗ್ರಿ ಮೆಜರ್ ಏನ್ ಕೊಟ್ಟಿದ್ದಾರೆ ನೋಡಿ, 25 ಇದೆ. ಓನ್ಲಿ 25 ಬಂದ್ರೆ ಸಾಕು, ಯಾಕಂದ್ರೆ ಇದು ಡಿಗ್ರಿ ಮೆಜರ್ 25 ಡಿಗ್ರಿ, ಇದೇನಿದೆ 180 ಡಿಗ್ರಿ. ಡಿಗ್ರಿ ನ್ಯೂಮರೇಟರ್ ಡಿಗ್ರಿ, ಡಿನಾಮಿನೇಟರ್ ಡಿಗ್ರಿ, ಯೂನಿಟ್ ಸೇಮ್ ಇದ್ದಾಗ ಕ್ಯಾನ್ಸಲ್ ಆಗುತ್ತೆ. ಎಸ್, ದಿಸ್ ಈಸ್ ಈಕ್ವಲ್ ಟು ನೋಡಿ, ಇಲ್ಲಿ 25 ಇದೆ, ಇದು 180 ಇದೆ. ನ್ಯೂಮರೇಟರ್ 25, ಡಿನಾಮಿನೇಟರ್ 180. ರೈಟ್. ಇಲ್ಲಿ 5 ನಿಂದ ಡಿವೈಡ್ ಮಾಡೋಣ. 5 5 25. ಇಲ್ಲಿ ನೋಡಿ 180 ಇದೆ. 5 ನಿಂದ ಡಿವೈಡ್ ಮಾಡಿದ್ರೆ 5 3 50. ಎಷ್ಟು ಉಳಿತು ನೋಡಿ, 3 ಉಳಿದಿದೆ. ಯಾಕಂದ್ರೆ 15, 18 ನಲ್ಲಿ 15 ಹೋದ್ರೆ 3 ಉಳಿಯುತ್ತೆ. 3 ಮುಂದೆ 0 ಇದೆ, 38. 5 6 30. ಎಸ್, 5 ಇಂಟು ಪೈ, 5 ಡಿವೈಡೆಡ್ ಬೈ ಏನಾಗುತ್ತೆ ನೋಡಿ, 5 ಡಿವೈಡೆಡ್ ಬೈ 36. ಇದು ಯಾವ್ದ್ರಲ್ಲಿ ಕನ್ವರ್ಟ್ ಆಯ್ತು ಹೇಳಿ, ರೇಡಿಯನ್ ಅಲ್ಲಿ ಕನ್ವರ್ಟ್ ಆಗಿದೆ. ರೇಡಿಯನ್ ಮೆಜರ್ is equals to what, 5 pi by 36. ಇಷ್ಟು ಬಂದ್ರೆ 1 ಮಾರ್ಕ್ಸ್. ಎಸ್, ಕ್ಲಿಯರ್ ಆಗಿದೆನಾ? ಎಸ್. ನೋಡಿ ಸೆಕೆಂಡ್ ಕ್ವಶನ್ ಏನಿದೆ, ಸೆಕೆಂಡ್ ಕ್ವಶನ್ 240 ಡಿಗ್ರಿ ಎಷ್ಟು ಕೊಟ್ಟಿದ್ದಾನೆ, 240 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೊಲ್ಯೂಷನ್ ನೋಡಿ, ಯಾವ ರೀತಿ ಸಾಲ್ವ್ ಮಾಡಬೇಕು. ಇದು ಆಲ್ರೆಡಿ ಗೊತ್ತಿದೆ ನಿಮಗೆ. ಪವರ್ 0 ಇದೆ ಅಂದ್ರೆ ಡಿಗ್ರಿ, ಎದರಲ್ಲಿ ಕನ್ವರ್ಟ್ ಮಾಡಬೇಕು, ರೇಡಿಯನ್ ಅಲ್ಲಿ. ಗಿವನ್ ಡಿಗ್ರಿ ಮೆಜರ್ ಈಸ್ ಈಕ್ವಲ್ಸ್ ಟು ಏನು ನೋಡಿ, 240 ಡಿಗ್ರಿ ಅಂತ ಇದೆ. 240 ಡಿಗ್ರಿ. ಓಕೆ, ವಿ ಹ್ಯಾವ್, ನಾವು ಯಾವ್ದನ್ನ ಫೈಂಡ್ ಔಟ್ ಮಾಡೋದಿದೆ, ಯಾವ್ದ್ರಲ್ಲಿ ಕನ್ವರ್ಟ್ ಮಾಡೋದಿದೆ, ರೇಡಿಯನ್ ಮೆಜರ್ ನಲ್ಲಿ. ಎಸ್, ವಿ ಹ್ಯಾವ್ ಅ ರೇಡಿಯನ್ ಮೆಜರ್ ಈಸ್ ಈಕ್ವಲ್ಸ್ ಟು ಏನಿದೆ ನೋಡಿ ಫಾರ್ಮುಲಾ, ರೇಡಿಯನ್ ಮೆಜರ್ ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಮೆಜರ್ ಅಂತ ಇದೆ. Yes, this is equal to pi divided by 180. ಡಿಗ್ರಿ ಮೆಜರ್ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ ನೋಡಿ, 240 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿ, ಇದು ನ್ಯೂಮರೇಟರ್ ನಲ್ಲಿ ಇದೆ, ಇದು ಡಿನಾಮಿನೇಟರ್ ನಲ್ಲಿ. 0 1 0, ನ್ಯೂಮರೇಟರ್ 0, ಡಿನಾಮಿನೇಟರ್ 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಉಳಿದಿದೆ ನೋಡಿ, 24 ಇದೆ. ಇನ್ನೆಷ್ಟಿದೆ, ಎಸ್ 18 ಇದೆ. 6 3 18, 6
4 जा 24. 4 into pi, 4 pi divided by this is what 3. 4 pi by 3. ಯಾವುದರಲ್ಲಿ? ರೇಡಿಯನ್ ಮೆಜರ್ ನಲ್ಲಿ. ರೇಡಿಯನ್ ಮೆಜರ್ ಈಸ್ ಈಕ್ವಲ್ಸ್ ಟು 4 pi by 3. ಇದೇ ಡಿಗ್ರಿ ನಲ್ಲಿ ಹೇಳಿದ್ರೆ 240 ಡಿಗ್ರಿ. ಎಸ್, ಸೆಕೆಂಡ್ ಕ್ಲಿಯರ್ ಆಗಿದೆನಾ? ಇವಾಗ ಥರ್ಡ್. $540 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ ನೋಡಿ? 540. ಸೊಲ್ಯೂಷನ್ ಬೇಕಿದ್ರೆ ನೀವು ಏನ್ ಮಾಡಿ, NCERT ಬುಕ್ ಯಾರ ಹತ್ರ ಇದೆನೋ ಅವರು 3.1 ಎಕ್ಸರ್ಸೈಸ್ ನ ನೋಡ್ಕೋತಾ ಹೋಗಿ. ರೈಟ್, ನಾವೇನ್ ಮಾಡ್ತೀವಿ, ಕಾನ್ಸೆಪ್ಟ್ ಪ್ರಕಾರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀವಿ. ಈ ಸಾಲ್ವ್ ಮಾಡೋದು ಕ್ವಶನ್ಸ್ ಎಲ್ಲಿರ್ತಾವೆ ಅಂತಂದ್ರೆ 3.1 ಎಕ್ಸರ್ಸೈಸ್, ಹಾಗೆ ಅದಕ್ಕಿಂತ ಬಿಫೋರ್ ನಲ್ಲಿರೋ ಎಕ್ಸಾಂಪಲ್ಸ್ ಇರ್ತವೆ. ಓಕೆ, 540 ಡಿಗ್ರಿ ಇದೆ. ಗಿವನ್ ಫಸ್ಟ್ ಯಾವ್ದಿದೆ? ಇದು ಯಾವ್ದ್ರಲ್ಲಿ ಇದೆ ನೋಡಿ? ಡಿಗ್ರಿ ಮೆಜರ್ ನಲ್ಲಿ. ಡಿಗ್ರಿ ಮೆಜರ್ ಈಸ್ ಈಕ್ವಲ್ ಟು ಎಷ್ಟಿದೆ? 540 ಡಿಗ್ರಿ ಅಂತ ಇದೆ. ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ ನೋಡಿ? ಎಸ್, ಡಿಗ್ರಿ ಮೆಜರ್ ನಲ್ಲಿ ಕೊಟ್ಟಿದ್ದಾನೆ. ಇವಾಗ ನಾವು ಫೈಂಡ್ ಔಟ್ ಮಾಡೋದು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡೋದಿದೆ? ರೇಡಿಯನ್ ನಲ್ಲಿ. ವಿ ಹ್ಯಾವ್ ಫಾರ್ಮುಲಾ ಏನಿದೆ ನೋಡಿ? ರೇಡಿಯನ್ ಮೆಜರ್ ಈಸ್ ಈಕ್ವಲ್ ಟು pi divided by 180 degree into radian measure. ಇದು ಬಿಟ್ಟರು ನಡೆಯುತ್ತೆ. ಸಾರಿ, ದಿಸ್ ಇಸ್ ವಾಟ್? ಡಿಗ್ರಿ ಮೆಜರ್. ಎಸ್, ಇಷ್ಟಿದೆ. This is equal to, this is what? Pi divided by 180 into degree measure ಎಷ್ಟು ಕೊಟ್ಟಿದ್ದಾರೆ ನೋಡಿ? Yes, 540 ಅಂತ ಕೊಟ್ಟಿದ್ದಾನೆ. This 0 get cancel. ನೋಡಿ ಇವಾಗ 18 ಇದೆ, 54 ಇದೆ. ನ್ಯೂಮರೇಟರ್ 54, ಡಿನಾಮಿನೇಟರ್ 18. 9 2s 18 ಆಗುತ್ತೆ. 9 6 ಎಸ್, ಕರೆಕ್ಟ್ ಇದೆನಾ? 9 6. ಓಕೆ ಓಕೆ. ನೆಕ್ಸ್ಟ್ 2 1s 2 3s ಎಷ್ಟಾಗುತ್ತೆ ನೋಡಿ? 3 into pi is 3 pi. ಇದು ಯಾವುದರಲ್ಲಿ? ರೇಡಿಯನ್ ಮೆಜರ್ ನಲ್ಲಿ. ಓಕೆ, ಇದು ಥರ್ಡ್ ಕ್ವಶನ್. ಓಕೆ, ನೆಕ್ಸ್ಟ್ ಕೆಲವೊಂದು ನಿಮಗೆ ಹೋಮ್ವರ್ಕ್ ಗಳನ್ನ ಕೊಡ್ತೀವಿ ನೋಡಿ. ಫೋರ್ತ್ 225 degree, fifth 150 degree, sixth 330 degree, then seventh 520 degree. Yes, ಈ 4 ಕ್ವಶನ್ಸ್ ನಿಮಗೆ ಹೋಮ್ವರ್ಕ್. ಎಲ್ಲಾನು ಇದರಲ್ಲಿವೆ, ಡಿಗ್ರಿ ಒಳಗಡೆ ಇವೆ. ನೀವು ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ 8th ಕ್ವಶನ್ ನೋಡಿ. 40 ಡಿಗ್ರಿ 20 ಮಿನಿಟ್ಸ್ ಅಂತ ಕೊಟ್ಟಿದ್ದಾನೆ. 8th ಕ್ವಶನ್ 40 ಡಿಗ್ರಿ 20 ಮಿನಿಟ್ಸ್ ಅಂದ್ರೆ ಇದು ಡಿಗ್ರಿ ನಲ್ಲಿ ಇದೆ. ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಬೇಕು ನಾವು? ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಇವಾಗ ಏನ್ ಕೊಡ್ತಿದ್ದ ಕ್ವಶನ್? ಫಿಕ್ಸ್ ಓನ್ಲಿ ಡಿಗ್ರಿ ನಲ್ಲಿ, ಫಿಕ್ಸ್ ಕಂಪ್ಲೀಟ್ ಆಗಿ ರೇಡಿಯನ್ ಡಿಗ್ರಿ ನಲ್ಲಿ ಕೊಡ್ತಿದ್ದ. ಇವಾಗ ಏನ್ ಮಾಡಿದ್ದಾನೆ ಇಲ್ಲಿ? ಡಿಗ್ರಿ ವಿತ್ ಮಿನಿಟ್ ನಲ್ಲಿ ಕೊಟ್ಟಿದ್ದಾನೆ. ಇದು ಟೋಟಲ್ ಈ ಮಿನಿಟ್ ನಾವು ಎರ್ದಲ್ಲಿ ಕನ್ವರ್ಟ್ ಮಾಡಬೇಕು? ಡಿಗ್ರಿ ನಲ್ಲಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿ ಅದಾದ ನಂತರ ನಾವು ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ, ಫಸ್ಟ್ ನೋಡಿ ಈ 8th ಕ್ವಶನ್ ಸೊಲ್ಯೂಷನ್. 4th ಹೋಮ್ವರ್ಕ್, then 5th ಹೋಮ್ವರ್ಕ್, 6th ಹೋಮ್ವರ್ಕ್, 7th ಹೋಮ್ವರ್ಕ್. 8th ಕ್ವಶನ್ ಗಿವನ್ ಯಾವ್ದ್ರಲ್ಲಿ ಇದೆ? ಡಿಗ್ರಿ ಮೆಜರ್ ನಲ್ಲಿ ಇದೆ. ಡಿಗ್ರಿ ಮೆಜರ್, ಡಿಗ್ರಿ ಮೆಜರ್ ಈಸ್ ಈಕ್ವಲ್ಸ್ ಟು ಏನು ಹೇಳಿ? 40 ಡಿಗ್ರಿ 20 ಮಿನಿಟ್ಸ್ ಅಂತ ಇದೆ. ಇದು ಟೋಟಲ್ ಆಗಿ ನಾವು ಎರ್ದಲ್ಲಿ ಕನ್ವರ್ಟ್ ಮಾಡಬೇಕು? ಎಸ್,
ಈ 20 ಮಿನಿಟ್ಸ್ ಡಿಗ್ರಿನಲ್ಲಿ ಕನ್ವರ್ಟ್ ಆಗಬೇಕು. ನೋಡಿ ಹೇಗೆ ಕನ್ವರ್ಟ್ ಮಾಡ್ತೀವಿ ಅಂತ. ಇದು ಟೋಟಲ್ 40 ಡಿಗ್ರಿ ಇದೆ. 40 ಡಿಗ್ರಿ ಪ್ಲಸ್ 40 ಡಿಗ್ರಿ ಪ್ಲಸ್ 20 ಮಿನಿಟ್. 40 ಡಿಗ್ರಿ ಇದೆ, ಅದರ ಜೊತೆಗೆ 20 ಮಿನಿಟ್ಸ್ ಏನಾಗಿದೆ ಎಕ್ಸ್ಟ್ರಾ ಆಗಿದೆ. 40 ಡಿಗ್ರಿ ಪ್ಲಸ್ 20 ಮಿನಿಟ್ಸ್ ಈ ತರ ಬರೀಬಹುದು. ಓಕೆ, ಇವಾಗ 1 ಮಿನಿಟ್ ನಲ್ಲಿ ಎಷ್ಟು ಡಿಗ್ರಿಗಳಿದಾವೆ ಹೇಳಿ? 1 ಮಿನಿಟ್ ನಲ್ಲಿ ಎಷ್ಟು ಡಿಗ್ರಿ ಇದಾವೆ? ಇಲ್ಲಿ ಡಿಗ್ರಿ ದೊಡ್ಡದ, ಮಿನಿಟ್ ದೊಡ್ಡದು? ಎಸ್, ಡಿಗ್ರಿ ದೊಡ್ಡದಿದೆ. 1 ಅವರ್ ಅಂತ ತಿಳ್ಕೊಳ್ಳಿ. 1 ಅವರ್ ನಲ್ಲಿ ಎಷ್ಟು ಮಿನಿಟ್ಸ್ ಗಳಿದಾವೆ? 60 ಮಿನಿಟ್ಸ್ ಇದಾವೆ. 1 ಮಿನಿಟ್ ನಲ್ಲಿ ಎಷ್ಟು ಅವರ್ ಇದೆ? 1/60th ಅವರ್ ಇದೆ ಅಂತ ಹೇಳ್ತೀವಿ. ಹಾಗೆ ಇದು ಡಿಗ್ರಿ ನಲ್ಲಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಇದು ಆಲ್ರೆಡಿ 40 ಡಿಗ್ರಿ ನಲ್ಲಿ ಇದೆ. ಪ್ಲಸ್ 20 ಮಿನಿಟ್. 1 ಮಿನಿಟ್ ನೆನ್ಪಿಟ್ಕೊಳ್ಳಿ. 1 ಮಿನಿಟ್ ಇದು ಫಾರ್ಮುಲಾ. 1 ಮಿನಿಟ್ ಈಸ್ ಈಕ್ವಲ್ಸ್ ಟು 1/60 ಡಿಗ್ರಿ. 1/60 ಡಿಗ್ರಿ. 1 ಮಿನಿಟ್ ಈಸ್ ಈಕ್ವಲ್ಸ್ ಟು 1/60 ಡಿಗ್ರಿ. ಇಲ್ಲಿ 20 ಮಿನಿಟ್ ಇದೆ. 20 ಮಿನಿಟ್ ಇದ್ರೆ 20 ಫಸ್ಟ್ ಬರೀತೀನಿ. 20 ಇಂಟು 1 ಮಿನಿಟ್. 1 ಮಿನಿಟ್ ಈಸ್ ಈಕ್ವಲ್ಸ್ ಟು 1/60 ಡಿಗ್ರಿ. 20 ಮಿನಿಟ್ ಅಂದ್ರೆ 20 ಡಿವೈಡೆಡ್ ಬೈ 60 ಡಿಗ್ರಿ ಅಂತ ಆಗುತ್ತೆ. ಟೋಟಲಿ ನಾವು ಮಿನಿಟ್ ನಲ್ಲಿ ಇದ್ದದ್ದು ಅರ್ಧ ಕನ್ವರ್ಟ್ ಆಯ್ತು ಹೇಳಿ. ಎಸ್, ಇಟ್ ಈಸ್ ಇನ್ ಡಿಗ್ರಿ ನಲ್ಲಿ ಕನ್ವರ್ಟ್ ಆಗಿದೆ. ನೋಡಿ 40 ಡಿಗ್ರಿ ಪ್ಲಸ್ ಇಲ್ಲಿ 0 ಇಲ್ಲಿ 0 ಕ್ಯಾನ್ಸಲ್. 2 1s are 2 3s are ಅಂದ್ರೆ ಏನು ಉಳಿತೇಳಿ? 1/3 ಡಿಗ್ರಿ. ಟೋಟಲ್ ಆಗಿದೆ, ಅರ್ಧ ಕನ್ವರ್ಟ್ ಆಗಿದೆ. ಇದನ್ನು ಡಿಗ್ರಿ ನಲ್ಲಿದೆ, ಇದನ್ನು ಡಿಗ್ರಿ ನಲ್ಲಿದೆ. ಇವಾಗ ಏನ್ ಮಾಡ್ಬೇಕು ಹೇಳಿ? ಆಡ್ ಮಾಡ್ಬೇಕು. ಎಸ್, ಆಡ್ ಮಾಡಿದ ನಂತರ ಕಂಪ್ಲೀಟ್ ಆಗಿ ಡಿಗ್ರಿ ಏನ್ ಬರುತ್ತೆ ನೋಡಿ. 40 ಡಿಗ್ರಿ ಪ್ಲಸ್ 1/3 ಡಿಗ್ರಿ. ಎಕ್ಸ್ ಪ್ಲಸ್ 1 ಸಮಥಿಂಗ್ ವ್ಯಾಲ್ಯೂ. ಈ ತರ ಎಲ್ಸಿಎಂ ತಗೊಂಡು ಸಿಂಪ್ಲಿಫೈ ಮಾಡೋದು. ಇದರ ಕೆಳಗಡೆ ಏನಿಲ್ಲ ಅಂದ್ರೆ 1 ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ಡಿಗ್ರಿ ನಲ್ಲಿದೆ, ಇದನ್ನು ಡಿಗ್ರಿ ನಲ್ಲಿದೆ. ಇವಾಗ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 40 ಇಂಟು 3 ಎಷ್ಟಾಗುತ್ತೆ ನೋಡಿ. 40 ಇಂಟು 3 40 ಇಂಟು 3 ಎಷ್ಟಾಗುತ್ತೆ? 120. 120 ಪ್ಲಸ್ 1 ನಿಮ್ಗೆ ಗೊತ್ತಿದೆ ಅದು, ರೈಟ್? ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 3 ಇಂಟು 40 ಈಸ್ ಎಷ್ಟಾಗುತ್ತೆ? ವಿಚ್ ಈಸ್ ಈಕ್ವಲ್ಸ್ ಟು 120 ಪ್ಲಸ್ ಏನಿದೆ ನೋಡಿ ಇಲ್ಲಿ 1 ಇದೆ. 1 ಡಿವೈಡೆಡ್ ಬೈ 1 ಇಂಟು 3 ಈಸ್ 3. ಈ ತರ ಬರೀತೀವಿ. ಆ ಫ್ರಾಕ್ಷನ್ಸ್ ನ ಆಡ್ ಮಾಡೋದು, ಭಿನ್ನರಾಶಿಯ ಸಂಕಲನ. ಎಸ್, ಆ ತರ ಮಾಡಿದೀವಿ. ದಿಸ್ ಈಸ್ ಈಕ್ವಲ್ ಟು 120 ಪ್ಲಸ್ 1 ಈಸ್ 121 ಡಿವೈಡೆಡ್ ಬೈ 3. ಇದು ಯಾವ್ದ್ರಲ್ಲಿ ಕನ್ವರ್ಟ್ ಆಯ್ತು? ಡಿಗ್ರಿ ನಲ್ಲಿ. ಪೂರ್ತಿ ಈ ಮಿನಿಟ್ ಇದ್ದುದು ಎಲ್ಲಾಗಿದೆ? ಡಿಗ್ರಿ ನಲ್ಲಿ ಆಗಿದೆ ಈಗ. ಎಸ್, ಇದು ಡಿಗ್ರಿ ಮೆಜರ್. ಇವಾಗ ನಾನು ರೇಡಿಯನ್ ಮೆಜರ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ, ಮೇಕ್ ಅ ನೋಟ್. ಎಸ್, ನೋಡಿ ಇದು ಇನ್ನು ಈ ಕ್ವಶನ್ 8 ಕ್ವಶನ್ ಇನ್ನು ಕಂಪ್ಲೀಟ್ ಆಗಿಲ್ಲ. ನೆನಪಿರ್ಲಿ, ಡಿಗ್ರಿ ಮೆಜರ್ ಬಂದಿದೆ ಇವಾಗ ಆಲ್ರೆಡಿ. ರೇಡಿಯನ್ ಮೆಜರ್ ವಿ ಹ್ಯಾವ್ ಫಾರ್ಮುಲಾ ಏನಿದೆ? ರೇಡಿಯನ್ ಮೆಜರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ ಫಾರ್ಮುಲಾ? pi by 180 into degree measure. Yes, ಇಷ್ಟಿದೆ. This is equals to ಏನಿದೆ ನೋಡಿ, pi divided by 180 into degree measure. ಡಿಗ್ರಿ ಮೆಜರ್ ಎಷ್ಟು ಬಂದಿದೆ ನೋಡ್ಕೊಳ್ಳಿ. 121 divided by 3 ಅಂತ ಬಂದಿದೆ. 121 divided by 3. Yes, ನೋಡಿ ಏನಾದ್ರೂ ಸಿಂಪಲ್ ಆಗಿ ಕ್ಯಾನ್ಸಲ್ ಆಗುತ್ತದೆ ಏನೋ ನೋಡಿ. 121 into pi divided by ಏನಿದೆ? 180 into 3 ಇದೆ. ಎಸ್, ಇಲ್ಲಿ 3 1s 3 4s ಏನು ಕ್ಯಾನ್ಸಲ್ ಆಗಲ್ಲ, 3 ನಿಂದಾನು ಹೋಗಲ್ಲ. ಅದಾದ ನಂತರ ಏನು 11 ಇಂದ ಏನಾದ್ರೂ ಎಸ್ ನೋ, ಏನ್ ಕ್ಯಾನ್ಸಲೇಷನ್ ಇಲ್ಲ ಅಂತಂದ್ರೆ ನಾವು ಏನ್ ಮಾಡೋಣ? 121 into pi is 121 pi divided by 18. 180 into 3 ಇದೆ, ಈ 0 ನ ಬಿಡಿ. 18 into 3 ಎಷ್ಟಾಗುತ್ತೆ? 54. 54 ಇದೊಂದು 0, 54 0 ಅಂದ್ರೆ 540.
ಕ್ಲಿಯರ್ ಆಗಿದೆನಾ? ಯಾವ್ದು ಹೇಳಿದ್ರು? ರೇಡಿಯನ್ ಮೆಜರ್ ಒಳಗಡೆ. ಎಸ್, ನೋಡಿ ಇದು ಕ್ವಶನ್ ನಂಬರ್ 8. ಓಕೆ, ನೆಕ್ಸ್ಟ್ 9th ಕ್ವಶನ್ ನೋಡಿ. ಓಕೆ, 9th ಕ್ವಶನ್ ನೋಡಿ. -47 ಡಿಗ್ರಿ 30 ಮಿನಿಟ್ಸ್ ಅಂತ ಇದೆ ಕ್ವಶನ್. ಎಸ್, ನೆಗೆಟಿವ್ ನಲ್ಲಿದೆ. ಓಕೆನಾ? ನೋಡಿ ಸೊಲ್ಯೂಷನ್ ಹೇಗೆ ಮಾಡೋಣ. ಗಿವನ್ ಯಾವ್ದ್ರಲ್ಲಿದೆ ಅನ್ನೋದು ಕ್ಲಿಯರ್ ಆಗಿ ನೋಡಿ. ಡಿಗ್ರಿ ಒಳಗಡೆ ಇದೆ. ಗಿವನ್ ಡಿಗ್ರಿ ಮೆಜರ್ ನ ಕೊಟ್ಟಿದ್ದಾನೆ ಅವನು. ಮೈನಸ್ ಪೂರ ಔಟ್ಸೈಡ್ ತಗೋತಾ ಇದ್ದೀನಿ. ನೆಗೆಟಿವ್ ಆಂಗಲ್ ಇದೆ. ಡೈರೆಕ್ಷನ್ ಆಫ್ ರೊಟೇಷನ್ ಕ್ಲಾಕ್ ವೈಸ್ ನಲ್ಲಿದೆ. ಕ್ಲಾಕ್ ವೈಸ್ ನಲ್ಲಿದೆ, ನೆಗೆಟಿವ್ ಇರುತ್ತೆ. ಓಕೆ, ಡಿಗ್ರಿ ಮೆಜರ್ -47 ಡಿಗ್ರಿ ಪ್ಲಸ್ ಎಷ್ಟಿದೆ? 30 ಮಿನಿಟ್ಸ್. ಓಕೆ, ಇದನ್ನ ಈ ಮಿನಿಟ್ ನಾನು ಎದರಲ್ಲಿ ಕನ್ವರ್ಟ್ ಮಾಡ್ಬೇಕು ಹೇಳಿ? ಡಿಗ್ರಿನಲ್ಲಿ ಕನ್ವರ್ಟ್ ಮಾಡಬೇಕು. -47 ಡಿಗ್ರಿ ಪ್ಲಸ್ 30 ಮಿನಿಟ್ ಇದೆ ಅಂತಂದ್ರೆ ಡಿಗ್ರಿನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡೆಡ್ ಬೈ ಏನ್ ಮಾಡ್ಬೇಕು ಹೇಳಿ? 60 ಮಾಡಬೇಕು. 30 ಡಿವೈಡೆಡ್ ಬೈ ಏನಾಗುತ್ತೆ? 60. ಇದು ಇವಾಗ ಟೋಟಲ್ ಆಗಿ ಡಿಗ್ರಿನಲ್ಲಿ ಕನ್ವರ್ಟ್ ಆಗುತ್ತೆ. ಎಸ್, ಈ ಮೈನಸ್ ಅನ್ನೋದು ಟೋಟಲ್ ಈ ಕಂಪ್ಲೀಟ್ 2 ಟರ್ಮ್ಸ್ ಗೆ ಮಲ್ಟಿಪ್ಲೈ ಇದೆ. ಅದಕ್ಕೆ ನಾನು ಬ್ರಾಕೆಟ್ ನ ಹಾಕೊಂಡಿದ್ದೀನಿ ಸಪರೇಟ್ ಆಗಿ. ಓಕೆ, ಎಸ್, ಇಲ್ಲಿ 30 ಮಿನಿಟ್ ಇದೆ. 30 ಅನ್ನೋದು ಗಡಿ 1 ಮಿನಿಟ್ ಇದೆ ಅಂತ ತಿಳ್ಕೊಳ್ಳಿ. 30 into 1 minute. 1 minute is 1/60 degree. 1/60 degree into 30 is 30/60. Yes. ಇಲ್ಲಿ 0 0 cancel. 3 1s are 3 2s are. Yes. Minus 47 degree plus 1/2 degree. ಈ ತರ ಇದೆ. This is equal to minus outside ಬರೀತೀನಿ. ಇವೆರಡು ಡಿಗ್ರಿ ಒಳಗಡೆ ಇದೆ. ಡಿಗ್ರಿ ಒಳಗಡೆ ಇವೆ ಅಂತಂದ್ರೆ ಏನ್ ಮಾಡೋಣ? ಆಡ್ ಮಾಡಬಹುದು. ಅಡಿಷನ್ ಆಫ್ ಫ್ರಾಕ್ಷನ್ಸ್. ನೆಕ್ಸ್ಟ್ ನೋಡಿ ಹೇಗೆ ಆಡ್ ಮಾಡಬೇಕು. ಇದ್ರ ಡಿವೈಡೆಡ್ ಬೈ ಏನಿಲ್ಲ ಅಂದ್ರೆ ಒಂದಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 47 into 2. 47 into 2 ಎಷ್ಟಾಗುತ್ತೆ ನೋಡಿ? 94 plus 1 into 1 is 1 divided by 1 into 2 is 2. ಇಷ್ಟಿದೆ. This is equal to 94 plus 1 is 95. 95 divided by 2 ಯಾವ್ದಾಗುತ್ತೆ ನೋಡಿ? minus of 95 divided by 2 ಡಿಗ್ರಿ ಅಂತ ಆಯ್ತು ಟೋಟಲ್ ಆಗಿ. -47 ಡಿಗ್ರಿ 30 ಮಿನಿಟ್ಸ್ ಅಂದ್ರೆ minus of 95 by 2 ಡಿಗ್ರಿ. ಎಸ್, ಇವಾಗ ನಾವು ಡಿಗ್ರಿನಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಅಂದ್ರೆ ಡಿಗ್ರಿನ ಟೋಟಲ್ ಆಗಿ ಮಿನಿಟ್ ನಲ್ಲಿ ಇದ್ದು ಡಿಗ್ರಿನಲ್ಲಿ ಬರ್ತಿದ್ವಿ. ಇವಾಗ ನಮಗೆ ಯಾವ್ದು ಬೇಕು ಹೇಳಿ? ರೇಡಿಯನ್ ಮೆಜರ್ ನ ಬೇಕು. ನೋಡಿ ಡಿಗ್ರಿ ಮೆಜರ್ ಏನ್ ಬಂದಿದೆ? 9th ಕ್ವಶನ್ -95/2 ಡಿಗ್ರಿ ಅಂತ ಬಂದಿದೆ. ರೇಡಿಯನ್ ಮೆಜರ್ ಬೇಕು. ಫಾರ್ಮುಲಾ ಹೇಳಿ? ವಿ ಹ್ಯಾವ್ ರೇಡಿಯನ್ ಮೆಜರ್ this is equals to radian measure ಅಂದ್ರೆ pi divided by 180 into radian degree measure. Okay, is equal to pi divided by 180 into degree measure ಅಂದ್ರೆ ಏನು ಬಂದಿದೆ ನೋಡಿ? -95 divided by 2 degree. ಇಲ್ಲಿ ಡಿಗ್ರಿ ನ ಡಿಗ್ರಿ ಕ್ಯಾನ್ಸಲ್ ಅಂದಾಗ. ನೆಕ್ಸ್ಟ್ ನೋಡಿ ಏನಾದ್ರೂ ಕ್ಯಾನ್ಸಲ್ ನ ಮಾಡಬಹುದೇನೋ ಅಂತ. ಇಲ್ಲಿ 95 ಇದೆ, 180 ಇದೆ ಡಿನಾಮಿನೇಟರ್ ನಲ್ಲಿ. ಮೀನ್ಸ್ 5 ಇಂದ ಡಿವೈಡ್ ಆಗಬಹುದು. ನೋಡಿ ಇಲ್ಲಿ 5 1s ಮಾಡ್ತಾ ಇದ್ದೀನಿ. ಎಷ್ಟು ಉಳಿತು ನೋಡಿ? 5 1s 5, 9 ಇದೆ, 4 ಉಳಿತು. 4 5 45 ಇದೆ. ಅಂದ್ರೆ 9 9 5s ಅಥವಾ 5 9s 45 ಅಂತ ಆಗುತ್ತೆ. ಎಸ್, ಇದು ಒಂದು ಕ್ಲಿಯರ್ ಆಗಿದೆ.
ಅಂದ್ರೆ ಟೋಟಲ್ ಆಗಿ ಅಲ್ಲಿ ಯಾವುದರಿಂದ ಡಿವೈಡ್ ಆಗಿದೆ 5 ನಿಂದ ಡಿವೈಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ 5 ನಿಂದ 5 3s 15 ಎಷ್ಟು ಉಳಿತೆ ನೋಡಿ 3 ಮತ್ತೆ ಇದು 0 30 ಆಗಿದೆ. 30 ಅಂತಂದ್ರೆ 5 6 30 ಎಸ್ 30 ಅಂದ್ರೆ ಟೋಟಲಿ ಇದು ಎಷ್ಟಾಯ್ತು ಇಲ್ಲಿ 36. This is equals to minus into 19 into pi minus 19 pi divided by 36 into 2. 36 into 2 ಅಂದ್ರೆ ಇಲ್ಲಿ ನ್ಯೂಮರೇಟರ್ ನ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ 19 ಉಳಿದಿದೆ, ಮೈನಸ್ 19 into pi minus 19 pi 36 into 2 72. ಇದು ಯಾವುದ್ರಲ್ಲಿ ಆಯ್ತು ಹೇಳಿ, ರೇಡಿಯನ್ ಮೆಜರ್ ನಲ್ಲಿ ಆಗಿದೆ. ಓಕೆ, ಎಸ್, ದಿಸ್ ಇಸ್ ಅಬೌಟ್ ದ ಕನ್ವರ್ಷನ್ ಆಫ್ ಡಿಗ್ರಿ ಟು ರೇಡಿಯನ್ ಮೆಜರ್. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ರೇಡಿಯನ್ ಟು ಡಿಗ್ರಿ ಮೆಜರ್, ಕನ್ವರ್ಟ್ ದಿ ಫಾಲೋವಿಂಗ್ ಅಥವಾ ಕನ್ವರ್ಷನ್ ಆಫ್ ರೇಡಿಯನ್ ಮೆಜರ್ ಟು ಡಿಗ್ರಿ ಮೆಜರ್ ಅವುಗಳನ್ನ ನೋಡೋಣ. ಓಕೆ.